ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ಗೆ ಬೇಲ ಅಥವಾ ಮತ್ತೆ ಜೈಲ ಇವತ್ತು ದರ್ಶನ್ ಜಾಮೀನು ಅರ್ಜಿಯ ತೀರ್ಪು ಪ್ರಕಟ ಆಗುತ್ತೆ. ದರ್ಶನ್ಗಷ್ಟೇ ಅಲ್ಲ, ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಪಾಲಿಗೂ ಕೂಡ ಇವತ್ತು ಜಡ್ಜ್ಮೆಂಟ್ ಡೇ. ಮಧ್ಯಾಹ್ನ 2:30ಕ್ಕೆ ತೀರ್ಪನ್ನ ಹೈಕೋರ್ಟ್ ಪ್ರಕಟಿಸುತ್ತೆ. ರೆಗ್ಯುಲರ್ ಬೇಲ್ ಸಿಗುತ್ತಾ? ಹಾಗಿದ್ರೆ ಈಗ ಮಧ್ಯಂತರ ಜಾಮೀನಿನ ಮೇಲೆ ಏನು ಹೊರಗಡೆ ಇದ್ದಾರೆ ದರ್ಶನ್ ಸರ್ಜರಿಗೋಸ್ಕರ, ಇನ್ನು ಸರ್ಜರಿ ಕೂಡ ಆಗಿಲ್ಲ. ಆದರೆ ಈ ಮಧ್ಯೆ ರೆಗ್ಯುಲರ್ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ತೀರ್ಪು ಪ್ರಕಟಿಸುತ್ತೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಿಂದ ತೀರ್ಪು ಹೊರಬೀಳದಿದ್ದು ದರ್ಶನ್ ಅಷ್ಟೇ ಅಲ್ಲ, ಪವಿತ್ರ ಗೌಡ, ನಾಗರಾಜು, ಅನುಕುಮಾರ್, ಲಕ್ಷ್ಮಣ್, ಎಂ ಪ್ರದೋಷ್ ಹಾಗೆ ಇವರೆಲ್ಲರ ಜಾಮೀನು ಅರ್ಜಿಯ ತೀರ್ಪು ಇವತ್ತು ಹೊರಬೀಳುತ್ತೆ. ದರ್ಶನ್ಗೆ ಬೇಲ ಜೈಲ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗತ್ತೆ. ಅರ್ಹತೆಯ ಆಧಾರದ ಮೇಲೆ ಅಂದ್ರೆ ಮೆರಿಟ್ ಮೇಲೆ ಇದಕ್ಕೆ ಬೇಲ್ ಕೊಡಲಾಗತ್ತಾ? ದರ್ಶನ್ಗೆ ಬೇಲ್ ಸಿಗುತ್ತಾ? ಹಾಗಿದ್ರೆ ಸರ್ಜರಿಗಾಗಿ ಒಂದು ಕಡೆ ಮಧ್ಯಂತರ ಬೇಲೇನು ಕೊಡಲಾಗಿದೆ, ಅದರ ಅವಧಿಯನ್ನು ಮುಕ್ತಾಯ ಆಗಿದೆ, ವಿಸ್ತರಣೆಯಾಗತ್ತಾ? ಅದು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವಂತಹ ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಬೇಲ್ ವಿಸ್ತರಣೆಯ ಬಗ್ಗೆ ಕೂಡ ತೀರ್ಮಾನ ಮಾಡುತ್ತೆ. ಹೈಕೋರ್ಟ್ ತೀರ್ಮಾನ ಏನಾಗುತ್ತೆ? ಜಾಮೀನು ಅರ್ಜಿ ಏನಾದರೂ ವಜಾ ಆದರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಷ್ಟೇ ಈಗ ದರ್ಶನ್ಗೆ ಉಳಿದಿರುವಂತಹ ಮಾರ್ಗ. ರೆಗ್ಯುಲರ್ ಬೇಲ್ ಏನಾದರೂ ಸಿಕ್ಕಿಬಿಟ್ರೆ ಬೆಗ್ ರಿಲೀಫ್, ಇಲ್ಲದೆ ಹೋದ್ರೆ ಸುಪ್ರೀಂನ ಮೆಟ್ಟಲೇರ್ತಾರ.